ನಮ್ಮ ದೇಶದ ಪ್ರಧಾನಮಂತ್ರಿಗಳಂತ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯನ್ನು ಬಿಟ್ಟೋಗಿದ್ದಾರೆ. ಯಾವುದೇ ಅವರ ಅವಧಿಯಲ್ಲಿ ಸಾರ್ವಜನಿಕರಿಗೆ ಎಲ್ಲರ ಬದುಕಿಗೆ ಸಹಾಯ ಮಾಡಿದಾಗ ಸಂವಿಧಾನದ ಮತ್ತು ಕಾನೂನಿನ ರಕ್ಷಣೆಯನ್ನು ಕೊಟ್ಟು ಮಾಡಿದ್ದಾರೆ. ಅರಣ್ಯ ಕಾಯ್ದೆ ಯಾರು ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ. ಉದ್ಯೋಗ ಖಾತ್ರಿ ಯಾರು ಯೋಚನೆ ಮಾಡಿರಲಿಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಬದ್ಧತೆ, ವಿದ್ಯಾ ಕ್ಷೇತ್ರದಲ್ಲಿ, ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಎಲ್ಲದರಲ್ಲೂ ಕೂಡ ಯಾವುದೇ ಆಗಲಿ. ಆಮೇಲೆ ಎಕನಾಮಿಕ್ಸ್, ಲೈಸೆನ್ಸ್ ರಾಜ್ಯನ ತೆಗೆದಿದ್ದಂಥ ವಿಚಾರ, ಆಮೇಲೆ ನಮ್ಮ ಆರೋಗ್ಯ ವಿಚಾರದಲ್ಲಿ ಈ ಒಂದು ಆಶಾ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಮನೆಗೆ ತಾಯಂದಿರಿಗೆಲ್ಲ ಆರೋಗ್ಯನ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ, ಹೀಗೆ ನೀವು ಯಾವುದೇ ತೆಗೆದುಕೊಳ್ಳಿ, ಕಾನೂನು ಅಡಿಯಲ್ಲೇ ಅವರು ಒಂದು ಸಂವಿಧಾನದ ರಕ್ಷಣೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಸೊ ಅಂಥ ನಾಯಕರನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 92 ವರ್ಷ ಆಗಿದೆ. ಅವರು ಸತ್ತಿರ್ಬೋದು, ಬಟ್ ಅವರ ಕಾರ್ಯಕ್ರಮಗಳು ಅವ್ರನ್ನ ಜೀವಂತವಾಗಿ ಇಡ್ತದೆ. ಅವರು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೊನೆಯವರೆಗೂ ಕೂಡ ಈ ದೇಶದ ಆರ್ಥಿಕತೆಯನ್ನು ಸುಭದ್ರವಾಗಿ ಇಟ್ಟದ್ದನ್ನು ನಾವು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮೂಲ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಸಿಕ್ಕಂಥ ಒಂದು ದೊಡ್ಡ ಅವಕಾಶ. ಅಬ್ದುಲ್ ಕಲಾಂ ರವರು ತಗೊಳ್ಳಿ ನಿಮ್ಗೆ ಅಧಿಕಾರ ಅಂತೇಳಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಾಗ ಸೋನಿಯಾ ಗಾಂಧಿ ಅವರು ನನಗೆ ಬೇಡ, ಒಬ್ಬ ಈ ದೇಶ ಉಳಿಸಬೇಕು, ಒಬ್ಬ ಆರ್ಥಿಕ ತಜ್ಞನಿಗೆ ನಾನು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಆ ತ್ಯಾಗವನ್ನು, ಅಧಿಕಾರವನ್ನು ತ್ಯಾಗ ಮಾಡಿದಂಥ ಒಂದು ಇತಿಹಾಸ ಗಾಂಧಿ ಕುಟುಂಬಕ್ಕೆ ಸೇರ್ತದೆ. ಸೊ ರಾಹುಲ್ ಗಾಂಧಿಯವರು ಆಗ್ಬೋದಾಗಿತ್ತು, 2ನೇ ಟರ್ಮಲ್ಲಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಅವರು ಕೂಡ ಆಗಲಿಲ್ಲ. ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟು ಈ ದೇಶವನ್ನು ಮುನ್ನಡೆಸಿದ್ರು. ಈ ದೇಶಕ್ಕೆ ಒಂದು ಆರ್ಥಿಕವಾದಂಥ ಶಕ್ತಿ ಬರಲಿಕ್ಕೆ, ಅಡಿಪಾಯ ಹಾಕಲಿಕ್ಕೆ ಇದನ್ನು ವಿರೋಧ ಪಾರ್ಟಿಯವರು ಒಪ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮಿಕ್ಕಿದ ವಿಚಾರ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಮಾರಕ ತಪ್ಪು 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 ಸ್ಮಾರಕ ಕೊಡಲೇಬೇಕಾಗಿತ್ತು. ಏನು ನಮ್ಮ ಅಧ್ಯಕ್ಷರು ಕೇಳಿದ್ದು ತಪ್ಪೇನಿಲ್ಲ. ಉದಾರ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕಾಗಿತ್ತು. ಈಗೂ ಕೂಡ ತೋರಿಸ್ಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈಗ ಇತಿಹಾಸ ಅವರೇ ಹೇಳಿದ್ರು, ಇತಿಹಾಸ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳುತ್ತೆ. ಇವತ್ತು ನೀವು ನೆನ್ಪಿಟ್ಕೊಳ್ತೀರಿ, ವಿರೋಧ ಪಾರ್ಟಿಯವರು ನೆನ್ಕೊಳ್ತೀರಿ ಅಂತ ಹೇಳ್ತಿದ್ರು. ಅದು ಆಗ್ತಾ ಇದೆ.